ನಮ್ಮ ಹಿಂದಿನ ವಿಡಿಯೋದಲ್ಲಿ ಸತ್ಯವತಿಯ ಜನನದ ಬಗ್ಗೆ ನೋಡಿದ್ವಿ. ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ. ನಾರಾಯಣನ ಆದೇಶದಂತೆ ಮಹರ್ಷಿ ಪರಾಶರರು ಸತ್ಯವತಿಯನ್ನು ಅರಸಿಕೊಂಡು ಯಮುನಾ ನದಿಯ ತೀರಕ್ಕೆ ಬರುತ್ತಾರೆ. ಅಲ್ಲಿ ಸತ್ಯವತಿ ದೋಣಿಯನ್ನು ನಡೆಸುತ್ತಿರುತ್ತಾಳೆ. ಆಕೆಯಲ್ಲಿ ಸಾಮಾನ್ಯ ಯುವತಿಯ ಯಾವ ಲಕ್ಷಣವೂ ಇರುವುದಿಲ್ಲ. ದಿವ್ಯ ಹಾಗೂ ಅನುರೂಪವಾದ ಸ್ತ್ರೀಯಾಗಿ ಕಂಗೊಳಿಸುತ್ತಾಳೆ. ಪರಾಶರರು ಸತ್ಯವತಿಗೆ ತನ್ನನ್ನು ನದಿಯ ಇನ್ನೊಂದು ತೀರಕ್ಕೆ ಬಿಡಲು ಹೇಳುತ್ತಾರೆ. ಸತ್ಯವತಿಯು ಸಮ್ಮತಿಸಿ ಪರಾಶರರನ್ನು ದೋಣಿಯಲ್ಲಿ ಕರೆದೊಯ್ಯುವಾಗ ಪರಾಶರರು ಸತ್ಯವತಿಯನ್ನು ಹೇ ವಾಸವಿ ಎಂದು ಸಂಬೋಧಿಸುತ್ತಾರೆ. ಆಗ ಸತ್ಯವತಿಯು ತನ್ನನ್ನು ವಾಸವಿ ಎಂದು ಏಕೆ ಕರೆದಿರಿ ಹಾಗೂ ತನ್ನ ಹಿನ್ನೆಲೆ ನಿಮಗೆ ತಿಳಿದಿದೆಯೇ ಎಂದು ಕೇಳುತ್ತಾಳೆ. ಪರಾಶರರು, ನೀನು ಹಿಂದಿನ ಜನ್ಮದಲ್ಲಿ ಪಿತೃದೇವತೆಯಾದ ಬರ್ಹಿಷದನ ಪುತ್ರಿಯಾಗಿದ್ದೆ. ನಿನ್ನ ಹೆಸರು ಅಕ್ಷೋಧ. ಬರ್ಹಿಷದನ ಮಾನಸ ಪುತ್ರಿಯಾದದ್ದರಿಂದ ತಂದೆ ತಾಯಿಯ ಅರಿವಿರಲಿಲ್ಲ. ಒಮ್ಮೆ ಯೋಗಶಕ್ತಿಯಿಂದ ಆಕಾಶದಲ್ಲಿ ಹೋಗುತ್ತಿದ್ದಾಗ ಉಪರಿಚರ ವಸು ಹಾಗೂ ಅದ್ರಿಕಳನ್ನು ನೋಡಿದಾಗ ಇವರು ನನ್ನ ತಂದೆ ತಾಯಿ ಇರಬಹುದೆಂದು ಯೋಚಿಸುತ್ತಾಳೆ. ಕೂಡಲೇ ಅವಳು ತನ್ನ ಯೋಗಶಕ್ತಿಯನ್ನು ಕಳೆದುಕೊಂಡು ಆಕಾಶದಿಂದ ಬೀಳಲು ಪ್ರಾರಂಭಿಸುತ್ತಾಳೆ. ಆಕಾಶದಿಂದ ಬೀಳುವ ಸಮಯದಲ್ಲಿ ಅವಳಿಗೆ ತನ್ನ ನಿಜ ಪಿತ ಯಾರೆಂದು ಕಾಣಿಸುತ್ತಾನೆ. ತನ್ನನ್ನು ಕಾಪಾಡಲು ಕೇಳಿದಾಗ ಬರ್ಹಿಷದನು, ನೀನು ನಿನ್ನ ಪಿತೃಸ್ಥಾನವನ್ನು ಒಬ್ಬ ಮನುಷ್ಯನಿಗೆ ನೀಡಿದ್ದರಿಂದ ನೀನು ಮನುಷ್ಯಳಾಗಿ ಉಪರಿಚರ ವಸುವಿಗೆ ಹುಟ್ಟಿ ತಂದೆ ಯಾರೆಂದು ತಿಳಿಯದೆ ಬದುಕುತ್ತೀಯಾ ಎಂದು ಹೇಳುತ್ತಾನೆ. ಆದ್ದರಿಂದ ನಿನ್ನ ತಂದೆ ಉಪರಿಚರ ವಸು ಹಾಗೂ ನೀನು ವಾಸವಿ. ನಾರಾಯಣನ ಆದೇಶದಂತೆ ನಿನ್ನನ್ನು ವಿವಾಹವಾಗಲು ಬಂದಿರುವೆ ಹಾಗೂ ನಿನ್ನ ಹೊಟ್ಟೆಯಲ್ಲಿ ಸ್ವಯಂ ನಾರಾಯಣನೇ ಹುಟ್ಟುತ್ತಾನೆ ಎಂದು ಪರಾಶರರು ಹೇಳುತ್ತಾರೆ. ಪರಾಶರರು ಸತ್ಯವತಿಗೆ, ನೀನು ನನ್ನನ್ನು ವಿವಾಹವಾಗು ಹಾಗೂ ನಾನು ನಿನಗೆ ಏನು ಬೇಕಾದರೂ ವರ ನೀಡುತ್ತೇನೆ ಎಂದು ಹೇಳುತ್ತಾರೆ. ಕ್ಷಣಕಾಲ ಯೋಚಿಸಿ ಸತ್ಯವತಿ ಪರಾಶರರ ಬಳಿ ವರವನ್ನು ಬೇಡುತ್ತಾಳೆ. ಆ ವರ ಏನು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ.